ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಪ್ರತಿ ವರ್ಷ ನಡೀತಿದ್ದೆ ಬೇರೆ ಬಿಗ್ ಬಾಸ್, ಆದ್ರೆ ಈ ವರ್ಷ ನಡೀತಿರೋದೇ ಬೇರೆ ಬಿಗ್ ಬಾಸ್. ಯಾರು ಎಕ್ಸ್ಪೆಕ್ಟೇ ಮಾಡಿಲ್ಲ ಆ ತರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ. ಕಂಟೆಸ್ಟೆಂಟ್ ಗಳಂತೂ ಏನ್ ಬಂದಿದ ತಕ್ಷಣ ಶಾಕ್ ಮೇಲೆ ಶಾಕ್. ಅವ್ರಿಗೂ ಈಗ ಅವ್ರು ಏನಾರ ಹೇಳ್ತಿದ್ದಾರೆ ಬಿಗ್ ಬಾಸ್ ಅಂತ ಅವ್ರಿಗೆ ನಿಜವಾಗ್ಲೂ ಶಾಕ್ ಆಗ್ತದೆ. ಏನ್ ನಡೀತಿದೆ ಈಗ ಮನೇಲಿ, ನಾವ್ ಯಾಕೆ ಈ ಸಲ ಬಂದ್ವಿ ಅನ್ನೋ ರೀತಿ ಆ ರೇಂಜ್ ಹೊಂಟೋಗಿದ್ದಾರೆ ಎಲ್ಲರೂ. ಈಗ ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಅದ್ರಲ್ಲಿ ಈಗ ಏನೇನು ಹೇಳಿದ್ದಾರೆ ಅಂತ ಕೇಳ್ಕೊಂಡ್ ಬರೋಣ ಬನ್ನಿ. ಇದನ್ನ ಕೇಳಿದ್ರೆ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ. ಕೇಳ್ಕೊಂಡ್ ಬರೋಣ ಬನ್ನಿ. ಈಗ ಬಿಗ್ ಬಾಸ್ ಅವರು ಎಲ್ಲಾ ಕಂಟೆಸ್ಟೆಂಟ್ ಗಳನ್ನು ಲಿವಿಂಗ್ ಏರಿಯಾ ಕರೆದು ಹೇಳಿರೋದಿಷ್ಟೇ, ಈ ಸೀಸನ್ ಯಾರು ಗೆಲ್ತಾರೆ ಅನ್ನೋದಕ್ಕೆ 100 ದಿನಗಳ ಕಾಲ ಕಾಯಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಇನ್ನು 3 ವಾರದಲ್ಲಿ ಒಂದು ಫೈನಲ್ ನಡೀತದೆ. 3 ವಾರದಲ್ಲಿ ಇಷ್ಟಿನ ಎಲ್ಲಾ ಸೀಸನ್ಗಳಲ್ಲೂ 100 ಡೇಸ್ ಬೇಕಾಗಿತ್ತು ಫೈನಲ್ ನಡೆಯೋದಕ್ಕೆ, ಫಿನಾಲೆ ಮಾಡೋದಕ್ಕೆ. ಬಟ್ ಇಲ್ಲಿ 3 ವಾರದಲ್ಲಿ ಫಿನಾಲೆ ನಡೆಯುತ್ತೆ. ಅದರಲ್ಲಿ 2 ಕಂಟೆಸ್ಟೆಂಟ್ ಗಳನ್ನ ಫೈನಲ್ ಮಾಡ್ತಾರೆ. ಅಂದ್ರೆ ಟಾಪ್ 2 ಅಂತಾರಲ್ಲ, ಅವ್ರು ಯಾರು ಅಂತ 3 ವಾರದಲ್ಲಿ ಗೊತ್ತಾಗುತ್ತಂತೆ. 3 ವಾರದಲ್ಲಿ ಫಿನಾಲೆ ನಡೆಯೋದಿಲ್ಲದೆ ನಿಮ್ಮಲ್ಲಿ ಯಾರು ಯಾವಾಗ ಹೇಗ್ ಬೇಕಾದ್ರೂ ಎಲಿಮಿನೇಷನ್ ಆಗಬಹುದು. ಒಬ್ಬೊಬ್ರಾಗಾದ್ರೂ ಎಲಿಮಿನೇಟ್ ಆಗ್ಬೋದು, ಅಥವಾ ಗುಂಪಾಗಿ ಬೇಕಾದ್ರೂ, ಅಂದ್ರೆ 2-3 ಜನ ಹಂಗ್ ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಗುಂಪಾಗಿ ಬೇಕಾದ್ರೆ ಎಲಿಮಿನೇಟ್ ಆಗಬಹುದು. ಹಂಗ ಆಗ್ಬಾರ್ದು, ಆತರ ಭಯದಿಂದ ಏನಾರ ಮುಕ್ತರ ಆಗ್ಬೇಕು ಅಂದ್ರೆ ಅದಕ್ಕಿರೋದು ಒಂದೇ ದಾರಿ, ಅದು ಅವ್ರು ಕೊಟ್ಟಿರೋ ಟಾಸ್ಕ್ ನ ಮಾಡ್ಬೇಕು. ಹಾಗೇನೆ ಅಲ್ಲಿ ತುಂಬಾ ಆಕ್ಟಿವ್ ಆಗಿರ್ಬೇಕು. ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಈಗೇನು ಲೈವ್ ಫೀಡ್ ಎಲ್ಲ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಬರ್ತಿದೆ, ನೀವ್ ಬೇಕಾದ್ರೂ ಹೋಗಿ ನೋಡ್ಬೋದು ಜಿಯೋ ಹಾಟ್ಸ್ಟಾರ್ ಅಲ್ಲಿ. ನಿಜವಾಗ್ಲೂ ಇಲ್ಲ, ಲೈವ್ ಫೀಡು ಈಗೇನು ಎಪಿಸೋಡ್ ಬಿಟ್ಟಿದಾರಲ್ಲ ಅದಕ್ಕಿಂತ ಎಂಟರ್ಟೈನ್ ಆಗಿ ಚೆನ್ನಾಗೇ ಇದೆ. ಬಟ್ ಈ ಎಪಿಸೋಡ್ ಅಲ್ಲಿ ಹೆಂಗ್ ಈ ತರ ಸೀನ್ಗಳು ಕಟ್ ಮಾಡಾಕಿದಾರೋ ಗೊತ್ತಿಲ್ಲ. ಅಷ್ಟು ಎಪಿಸೋಡ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ನಿಜವಾಗ್ಲೂ ಇರ್ಲಿಲ್ಲ. ನಿಮ್ಗೇನ್ ಅನ್ಸುತ್ತೆ ಈ ಸಲ ಎಪಿಸೋಡ್ ಹೆಂಗಿತ್ತು, ಮೊದಲನೇ ದಿನದ ಎಪಿಸೋಡ್ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾರು ತುಂಬಾ ಆಕ್ಟಿವ್ ಆಗಿದ್ರು, ಯಾರಿಗೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಸಿಕ್ತಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ಪ್ರಕಾರ ನಾನ್ ನೋಡಿರೋ ಲೈವ್ ಫೀಡ್ ಅಲ್ಲಿ ನಿಜವಾಗ್ಲೂ ಇದಕ್ಕಿಂತ ಎಪಿಸೋಡ್ಗಿಂತ ತುಂಬಾ ಚೆನ್ನಾಗಿ ಬರ್ತಿದೆ ಲೈವ್ ಫೀಡ್ ಅನ್ನೇ. ಅಲ್ಲಿ ತುಂಬಾ ಆಕ್ಟಿವ್ ಆಗಿ ಎಷ್ಟು ಎಲ್ಲ ಕಟ್ ಮಾಡಾಕ್ಬೋದು. ಬಟ್ ಬಿಗ್ ಬಾಸ್ ಅವ್ರು ಹೆಂಗ್ ತರ ಎಪಿಸೋಡ್ ಮಾಡಾಕಿದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ.